ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲರ್ನಿಂಗ್ ಹಬ್ YT. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಇವಾಗಲೇ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದೆ ಬರುವಂತ ಎಲ್ಲ ವಿಡಿಯೋಸ್ಗೆ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಮೇ ಅನ್ನೋ ವರ್ಡ್, ಇಂಗ್ಲಿಷ್ ವರ್ಡ್, ಅದಕ್ಕೆ ಕನ್ನಡದಲ್ಲಿ ಬಹುಶಃ ಅಂತ ಅಂತಾರಲ್ವಾ, ಆ ವರ್ಡಿನ ಏನೇನ್ ಯೂಸ್ ಇಂಗ್ಲಿಷ್ ನಲ್ಲಿ ನಾವು ಮಾತಾಡ್ಬೇಕಾದ್ರೆ ಇಂಗ್ಲಿಷ್ ಸ್ಪೀಕಿಂಗ್ ಅಲ್ಲಿ ಹೇಗೆ ಯೂಸ್ ಮಾಡಬಹುದು ಅಂತ ಹೇಳಿ ಕನ್ನಡದಿಂದ ಇಂಗ್ಲಿಷ್ ನ ಕಲಿಯೋಣ. ಇವತ್ತಿನ ವಿಡಿಯೋನ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾವು ಮೇ ಅನ್ನೋ ವರ್ಡ್ ನ ಹೇಗೆ ಬಳಸಬಹುದು, ಅದನ್ನ ಮೀನಿಂಗ್ ಏನಂತ ಹೇಳಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. The word may is typically used in the present tense to indicate something that's likely to happen or to ask for permission. ಹಾಗಂದ್ರೆ ಲೈಕ್ ಏನಾದ್ರೂ ಒಂದು ಸಂಭವಿಸಬಹುದಾದ ಯಾವುದನ್ನಾದರೂ ಸೂಚಿಸಲು ಅಥವಾ ಅನುಮತಿಯನ್ನು ಕೇಳಲು ಮೇ ಅನ್ನೋ ವರ್ಡ್ ನ ನಾವು ಸಾಮಾನ್ಯವಾಗಿ ಬಳಸಲಾಗುತ್ತೆ. ಈಗ ಏನಾದ್ರೂ ನಾವು ಅನುಮತಿ ಪರ್ಮಿಷನ್ ಕೇಳಲಿಕ್ಕೆ, ಏನಾದ್ರೂ ಮುಂದೆ ಬರುವಂತಹ ಯಾವ್ದನ್ನಾದ್ರೂ ಸೂಚಿಸಲು ಅದನ್ನ ನಾವು ಮೇ ಅನ್ನೋ ವರ್ಡ್ ನ ಬಳಸ್ತೀವಿ. ಹಾಗೇನೆ ಮೈಟ್ ಅನ್ನೋ ವರ್ಡ್ ಮೀನಿಂಗ್ ಏನಂತ ಹೇಳಿ ನೋಡ್ಕೊಂಡು ಬರೋಣ. ದ ವರ್ಡ್ ಮೈಟ್ ಈಸ್ ಟಿಪಿಕಲಿ ಯೂಸ್ಡ್ ಇನ್ ದ ಫಾಸ್ಟ್ ಟೆನ್ಸ್ ಟು ಡಿಸ್ಕ್ರೈಬ್ ಸಮಥಿಂಗ್ that's unlikely to happen or situations that didn't take place. ಹಾಗಂದ್ರೆ ಇರಬಹುದು ಎಂಬ ಪದವನ್ನು ಸಾಮಾನ್ಯವಾಗಿ ಹಿಂದಿನ ಉದ್ವಿಗ್ನತೆಯಲ್ಲಿ ಸಂಭವಿಸುವ ಸಾಧ್ಯತೆ ಇಲ್ಲದ ಅಥವಾ ನಡೆಯದ ಸಂದರ್ಭಗಳನ್ನು ವಿವರಿಸಲು ಮೈಟ್ ಅನ್ನೋ ವರ್ಡ್ ನ ಬಳಸಲಾಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಮೇ ಬಗ್ಗೆ ತಿಳ್ಕೊತಾ ಇದ್ದೀವಿ. ಮೇ ನ ಇಂಗ್ಲಿಷ್ ನಲ್ಲಿ ಹೇಗೆ ಬಳಸಬಹುದು, ಯಾವ ರೀತಿ ಬಳಸಬಹುದು ಅಂತ ಹೇಳಿ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಅದಕ್ಕೆ ಎಕ್ಸಾಂಪಲ್ಸ್ ನ ನೋಡೋಣ. ಇವಾಗ ನಾವು ಮೇ ಅನ್ನೋ ವರ್ಡ್ ನ ಯಾವ್ಯಾವ ರೀತಿಯಲ್ಲಿ ಬಳಸಬಹುದು ಇಂಗ್ಲಿಷ್ ಅಲ್ಲಿ ಮಾತನಾಡಬೇಕಾದ್ರೆ ಅಂತ ಹೇಳಿ ಉದಾಹರಣೆಗಳ ಮೂಲಕ, ಎಕ್ಸಾಂಪಲ್ಸ್ ಮೂಲಕ ನೋಡೋಣ ಬನ್ನಿ. ಇವಾಗ ಕನ್ನಡದಲ್ಲಿ ಸಮ್ ಎಕ್ಸಾಂಪಲ್ಸ್ ನ ನೋಡೋಣ. ಆಕಾಶದಲ್ಲಿ ಕಾಣುವ ಮೋಡಗಳನ್ನು ನೋಡು, ಇಂದು ಬಹುಶಃ ಮಳೆ ಬೀಳುತ್ತದೆ ಅಂತ ಹೇಳಿ ಹೇಳ್ತಾರಲ್ವಾ, ಅದಕ್ಕೆ ಲುಕ್ ಎಟ್ ದ ಕ್ಲೌಡ್ಸ್ ಇನ್ ದ ಸ್ಕೈ, ಇಟ್ ಮೇ ರೇನ್ ಟುಡೇ. ಆಕಾಶದಲ್ಲಿ ಕಾಣುವ ಮೋಡಗಳನ್ನು ನೋಡು, ಇಂದು ಬಹುಶಃ ಮಳೆ ಬೀಳುತ್ತದೆ. ಲುಕ್ ಎಟ್ ದ ಕ್ಲೌಡ್ಸ್ ಇನ್ ದ ಸ್ಕೈ, ಇಟ್ ಮೇ ರೇನ್ ಟುಡೇ. ನೆಕ್ಸ್ಟ್, ಮನುಷ್ಯನು ಶ್ರೀಮಂತನಾಗಿರಬಹುದು, ಆದಾಗ್ಯೂ ಅವನಿಗೆ ಸುಖವಿರುವುದಿಲ್ಲ. ಮನುಷ್ಯನು ಶ್ರೀಮಂತನಾಗಿರಬಹುದು, ಆದಾಗ್ಯೂ ಅವನಿಗೆ ಸುಖವಿರುವುದಿಲ್ಲ. A man may be rich and yet not be happy. A man may be rich and yet not be happy. ಮಳೆಯು ಜೋರಾಗಿ ಬೀಳುತ್ತದೆ, ಮುಖ್ಯೋಧ್ಯಾಪಕರು ನಮಗೆ ಬಹುಶಃ ರಜೆ ಕೊಡಬಹುದು. It is raining heavily. The principal may give us a holiday. ಮಳೆಯು ಜೋರಾಗಿ ಬೀಳುತ್ತದೆ, ಮುಖ್ಯೋಧ್ಯಾಪಕರು ನಮಗೆ ಬಹುಶಃ ರಜೆ ಕೊಡಬಹುದು ಅಂತ ಹೇಳಿಕೆ ಏನಂತಾರೆ, ಇಟ್ ಈಸ್. ನಾವು ಮೇನ ಹೇಗೆ ಯೂಸ್ ಮಾಡಬಹುದು ಇದರಲ್ಲಿ ಅಂದ್ರೆ, ಇಟ್ ಈಸ್ ರೇನಿಂಗ್ ಹೆವಿಲಿ, ದ ಪ್ರಿನ್ಸಿಪಲ್ ಮೇ ಗಿವ್ ಅಸ್ ಅ ಹಾಲಿಡೇ. ನೆಕ್ಸ್ಟ್, ಮೇ ಎಕ್ಸ್ಪ್ರೆಸಸ್ ಪರ್ಮಿಷನ್ ಆಸ್, ಅಂದ್ರೆ ನಾವು ಮೇನ ಪರ್ಮಿಷನ್ ಕೇಳೋದಿದ್ರೆ ಹೇಗೆ ಬಳಸಬಹುದು ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡೋಣ. ಗುರುಗಳೇ, ನಾನು ಒಳಗೆ ಬರಬಹುದೇ ಅಂತ ಕೇಳಿಕ್ಕೆ ನಂತರ ಮೇ ಐ ಕಮ್ ಇನ್ ಸರ್, ಮೇ ಐ ಕಮ್ ಇನ್ ಸರ್. ನೆಕ್ಸ್ಟ್, ನಾನು ಕುಳಿತುಕೊಳ್ಳಬಹುದೇ, ನಾನು ಕುಳಿತುಕೊಳ್ಳಬಹುದೇ ಅಂತ ಕೇಳಿಕ್ಕೆ ನಂತರ ಮೇ ಐ ಸಿಟ್ ಡೌನ್ ಸರ್, ಮೇ ಐ ಸಿಟ್ ಡೌನ್ ಸರ್. ನೆಕ್ಸ್ಟ್, ನೀನು ಕುಳಿತುಕೊಳ್ಳಬಹುದು, ನೀನು ಕುಳಿತುಕೊಳ್ಳಬಹುದು ಅಂತ ಹೇಳಿಕೆ ನಂತರ ಎಸ್ ಯು ಮೇ, ಎಸ್ ಯು ಮೇ. ಹಾಗೇನೆ ಮೇ ಆಲ್ಸೋ ಯೂಸ್ ಟು ಎಕ್ಸ್ಪ್ರೆಸ್ ವಿಶ್, ಅಂದ್ರೆ ನಮ್ದೇನಾದ್ರು ವಿಶ್ ನ ಎಕ್ಸ್ಪ್ರೆಸ್ ಮಾಡೋದು, ಇದೇನಾದ್ರು ಕೇಳೋದಿದ್ರೆ ನಾವು ಇದನ್ನ ಬಳಸ್ತೀವಿ, ಮೇ ಅನ್ನೋ ವರ್ಡ್ ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಯಜಮಾನರೇ, ನಾನು ಈ ಪುಸ್ತಕವನ್ನು ತೆಗೆದುಕೊಳ್ಳಬಹುದೇ, ಯಜಮಾನರೇ, ನಾನು ಈ ಪುಸ್ತಕವನ್ನು ತೆಗೆದುಕೊಳ್ಳಬಹುದೇ.
ಕನ್ನಡದಲ್ಲಿ ಇದು ನಮಗೆ ಏನಾದ್ರೂ ಬೇಕು ಅಂತ ಅಂದ್ರೆ ನಮ್ಮ ಆಸೆಗಳನ್ನ ಕೇಳಿದ ಹಾಗೆ ಪುಸ್ತಕ ಬೇಕು ಅಂತ ಹೇಳಿ ಕೇಳೋದನ್ನ ಹೇಗೆ ಹೇಳ್ತಾರೆ? ಸರ್, ಮೇ ಐ ಹ್ಯಾವ್ ದಿಸ್ ಬುಕ್? ಸರ್, ಮೇ ಐ ಹ್ಯಾವ್ ದಿಸ್ ಬುಕ್? ಹಾಗೆ ನೆಕ್ಸ್ಟ್ ನೋಡೋಣ ಇನ್ನೊಂದು ಎಕ್ಸಾಂಪಲ್. ನಾನು ನಿನ್ನ ಹತ್ತಿರ 50 ರೂಪಾಯಿ ಸಾಲ ಕೇಳಬಹುದೇ? ನಾನು ನಿನ್ನ ಹತ್ತಿರ 50 ರೂಪಾಯಿ ಸಾಲ ಕೇಳಬಹುದೇ ಅಂತ ಹೇಗೆ ಹೇಳ್ತಾರೆ ಅಂದ್ರೆ, ಮೇ ಐ ಹ್ಯಾವ್ 50 rupees ಫ್ರಮ್ ಯು ಆಸ್ ಅ ಲೋನ್? ಮೇ ಐ ಹ್ಯಾವ್ 50 rupees ಫ್ರಮ್ ಯು ಆಸ್ ಅ ಲೋನ್? ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮುಂದೆ ಎಲ್ಲ ಬರುವಂತ ಕನ್ನಡ ಟು ಇಂಗ್ಲಿಷ್ ಲರ್ನಿಂಗ್ ವಿಡಿಯೋಸ್ಗೆ ಸಪೋರ್ಟ್ ಮಾಡಿ.